ಕಾರ್ ಕಂಟ್ರೋಲ್ ತಪ್ಪಿ ಅಂಗಡಿ ಶಟರ್ಗೆ ಡಿಕ್ಕಿ ಹೊಡೆದಿದೆ. ಗದಗ ನಗರದ ನೌಕರರ ಭವನದ ಬಳಿ ಘಟನೆ ನಡೆದಿದೆ. ಕಾರ್ ಚಲಾಯಿಸುತ್ತಿದ್ದ ಮೊಹಮ್ಮದ್ ಮಾಜ್ ಪಮಡಿ ಎಂಬಾತ ಅಂಗಡಿಗೆ ಕಾರು ಗುದ್ದಿದ್ದಾನೆ. ಡಿಕ್ಕಿ ರಭಸಕ್ಕೆ ಕಾರ್ ಮುಂಭಾಗ ನಜ್ಜುಗುಜ್ಜಾಗಿದೆ. ಗದಗದ ಧೋಬಿ ಘಾಟ್ನಿಂದ ಮುಳಗುಂದ ನಾಕಾಗೆ ಹೊರಟಿದ್ದ ವೇಳೆ ಘಟನೆ ಸಂಭವಿಸಿದೆ. ಕುಡಿದ ಮತ್ತಿನಲ್ಲಿ ಕಾರ್ ಡಿಕ್ಕಿ ಹೊಡೆದಿರುವ ಬಗ್ಗೆ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಚಿರತೆ ರಾಜಾರೋಷವಾಗಿ ಬೀದಿ ನಾಯಿ ಹೊತ್ತೊಯ್ದ ಘಟನೆ ಮೈಸೂರಿನ ಹೊರವಲಯದ ಬೆಳವಾಡಿ ಬಳಿ ನಡೆದಿದೆ. ಕೆರೆ ಪಾಪಣ್ಣ ಮನೆ ಸಮೀಪ ಏಕಾಏಕಿ ನಾಯಿಗಳ ಗುಂಪಿನಿಂದ ಒಂದನ್ನ ಚಿರತೆ ಹೊತ್ತೊಯ್ದಿದೆ. ಚಿರತೆ ಅಟ್ಯಾಕ್ ಮಾಡುವಾಗ ನಾಯಿಗಳು ಬೊಗಳಿದೆ. ಆದರೂ ಚಿರತೆ ಹೊತ್ತೊಯ್ದಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ಬಿಸಿಯೂಟದ ಅಕ್ಕಿ ಬೇಳೆಯಲ್ಲಿ ಸತ್ತ ಹೆಗ್ಗಣ ಇಲಿ ಪತ್ತೆಯಾದ ಪ್ರಕರಣದ ಬಗ್ಗೆ ಸುವರ್ಣ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು. ಇದೀಗ ವಿಜಯಪುರ ಕೆಡಿಪಿ ಸಭೆಯಲ್ಲಿ ವರದಿ ಸದ್ದು ಮಾಡಿದೆ. ಇಂಡಿಯಾ ಲಾಳಸಂಗಿ ಸರ್ಕಾರಿ ಶಾಲೆಯಲ್ಲಿ ಹುಳು ಪತ್ತೆಯಾಗಿತ್ತು. ಈ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ವರದಿ ಕೇಳಿದ್ದಾರೆ. ಈ ವೇಳೆ ಲಾಳಸಂಗಿ ಶಾಲೆ ಹೆಡ್ ಮಾಸ್ಟರ್ ಅವಾಂತರವನ್ನ ಅಧಿಕಾರಿ ಬಿಚ್ಚಿಟ್ಟಿದ್ದಾರೆ. ಅಜಾಗರೂಕತೆಯಿಂದ 20 ಮೂಟೆಯಷ್ಟು ಅಕ್ಕಿಯನ್ನ ಹೆಡ್ ಮಾಸ್ಟರ್ ಹಾಳು ಮಾಡಿದ್ರು ಅಂತ ತಿಳಿಸಿದ್ರು. ಸಭೆಯಲ್ಲಿ ಅಧಿಕಾರಿಗಳಿಗೆ ಸಚಿವ ಎಂಬಿ ಪಾಟೀಲ್ ತರಾಟೆ ತೆಗೆದುಕೊಂಡು ಮಕ್ಕಳಿಗೆ ಉತ್ತಮ ಬಿಸಿಯೂಟ ಕೊಡಬೇಕು ಅಂತ ತಾಕೀತು ಮಾಡಿದ್ರು. ಯಾದಗಿರಿ ಜಿಲ್ಲಾ ಕ್ರೀಡಾಂಗಣದ ಅವ್ಯವಹಾರದ ವಿರುದ್ಧ ಕ್ರೀಡಾಪಟುಗಳು ಪ್ರತಿಭಟನೆ ಮಾಡಿದ್ದಾರೆ. ರಾಷ್ಟ್ರೀಯ ಮಟ್ಟದ ಮೆಡಲ್ ವಿಜೇತ ಲೋಕೇಶ್ ಎಂಬವರು ವಿಭಿನ್ನವಾಗಿ ಹೋರಾಟ ಮಾಡಿದ್ದಾರೆ. ಖೇಲೋ ಇಂಡಿಯಾದಲ್ಲಿ ಲೋಕೇಶ್ ಕಂಚಿನ ಪದಕ ಗೆದ್ದಿದ್ದು 5 ರಾಷ್ಟ್ರೀಯ ಪ್ರಶಸ್ತಿ, 6 ಬಾರಿ ರಾಜ್ಯ ಮಟ್ಟದ ಡೆಕೆಥ್ಲಾನ್ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದಾರೆ. 10 ಹಲವಾರು ಪ್ರಶಸ್ತಿಗಳನ್ನು ಇಟ್ಟು ಕ್ರೀಡಾಂಗಣ ಸರಿಪಡಿಸಲು ಆಗ್ರಹಿಸಿ ಪ್ರತಿಭಟಿಸಿದ್ರು. 2021ರಿಂದ ನಡೆದ ವಿವಿಧ ಕಾಮಗಾರಿಗಳಲ್ಲಿ ಗೋಲ್ಮಾಲ್ ನಡೆದಿದೆ. ಕ್ರೀಡಾಂಗಣ ಅವ್ಯವಸ್ಥೆಯಿಂದ ಜಿಲ್ಲೆಯ ಯುವಕರು ಕ್ರೀಡೆಯಲ್ಲಿ ಹಿಂದುಳಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ರೀಡಾಂಗಣವನ್ನ ಕ್ರೀಡಾಪಟುಗಳಿಗೆ ಬಳಕೆಗೆ ಬರುವಂತೆ ಮಾಡಿಕೊಡಬೇಕು. ಕಾಮಗಾರಿ ಕುರಿತು ಸಂಪೂರ್ಣ ತನಿಖೆ ಆಗಬೇಕೆಂದು ಆಗ್ರಹಿಸಿ ಕ್ರೀಡಾಪಟು ಲೋಕೇಶ್ ರಾಠೋಡ್ ಧರಣಿ ಮಾಡಿದ್ದಾರೆ. ಯಾದಗಿರಿಯ ಆರ್ಟಿಒ ಕಚೇರಿಯ ಸಿಬ್ಬಂದಿ ಧನದಾಹಕ್ಕೆ ಜನರು ಕಂಗಾಲಾಗಿದ್ದಾರೆ. ಲೈಸೆನ್ಸ್ ವಾಹನಗಳ ಹೆಸರ ಬದಲಾವಣೆ ಸೇರಿ ಯಾವುದೇ ಕೆಲಸ ಆಗಬೇಕಾದ್ರೂ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ. 1500 ರೂಪಾಯಿಯಲ್ಲಿ ಆಗಬೇಕಾದ ಕೆಲಸಕ್ಕೆ 4500 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಸರ್ಕಾರ ನಿಗದಿ ಮಾಡಿರುವ ಫೀಸ್ಗಿಂತ 3 ಪಟ್ಟು ಹಣ ಕೀಳ್ತಿರೋದು ಸುವರ್ಣ ನ್ಯೂಸ್ ರಹಸ್ಯ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಆರ್ಟಿಒ ಕಚೇರಿಗೆ ನೇರವಾಗಿ ಹೋದ್ರೆ ಕೆಲಸ ಆಗಲ್ಲ, ಬದಲು ಬ್ರೋಕರ್ ಮೂಲಕ ಹೋದ್ರೆ ಮಾತ್ರ ಕೆಲಸ ಆಗುತ್ತೆ. ಕಚೇರಿ ಮುಂದೆನೇ ಬ್ರೋಕರ್ಗಳು ವಸೂಲಿಗೆ ಇಳಿದಿದ್ದು, ಬ್ರೋಕರ್ ತೆಗೆದುಕೊಳ್ಳುವ ದುಪ್ಪಟ್ಟು ಹಣ ಯಾರ್ಯಾರಿಗೆ ಸೇರುತ್ತೆ ಅನ್ನೋ ತನಿಖೆ ನಡೆಸಲು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.